ನಿರೀಕ್ಷೆಯಂತೆ ಸಿಡಬ್ಲ್ಯೂಆರ್ಸಿಯ ಸೂಚನೆಯನ್ನ ಅಥವಾ ಶಿಫಾರಸನ್ನ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ಹೌದು, ಸಿಡಬ್ಲ್ಯೂಆರ್ಸಿಯ ಶಿಫಾರಸನ್ನ ಸಿಡಬ್ಲ್ಯೂಎಂಎ ಯಥಾವತ್ತಾಗಿ ಎತ್ತಿ ಹಿಡಿದಿದೆ. ಅಂದ್ರೆ ಪ್ರತಿದಿನ 12,000 ಕಾವೇರಿ ನದಿ ನೀರನ್ನ ಹರಿಸಬೇಕು ಅಂತ ಹೇಳ್ಕೊಂಡು ಕೊಡಲಾಗಿರುವಂತ ಸೂಚನೆ, ಅಥವಾ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಹೇಳಿ 15 ದಿನ 12,000 ಕ್ಯೂಸೆಕ್ ಪ್ರತಿದಿನ ಅಂತ ಆದ್ರೆ ಹತ್ತತ್ರ 16 TMC ಅಷ್ಟು ನೀರು. ಸೊ ಸಿಡಬ್ಲ್ಯೂಆರ್ಸಿ ಇವತ್ತು ಬೆಳಗ್ಗೆ ಇದಕ್ಕೆ ಸಂಬಂಧಪಟ್ಟಾಗಿನ ಶಿಫಾರಸನ್ನ ಮಾಡಿತ್ತು ಅಂತ ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ಕೊಟ್ಟಿರುವಂತಹ ಶಿಫಾರಸನ್ನ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿದಿದೆ. ಈ ಮುಖೇನವಾಗಿ ಕರ್ನಾಟಕಕ್ಕೆ ಈಗ ಕಾನೂನಾತ್ಮಕವಾಗಿ ಇದರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಒಂದಷ್ಟು ಆಯ್ಕೆಗಳಿದ್ರೂ ಕೂಡ ಸಿಡಬ್ಲ್ಯೂಎಂಎ ಮುಖೇನವಾಗಿ ಏನಾದರೂ ಒಂದು ಅನುಕೂಲ ಆಗ್ಬೋದು ಅನ್ನುವಂಥ ನಿರೀಕ್ಷೆಯಂತೂ ಹುಸಿಯಾಗಿದೆ. ಸಿಡಬ್ಲ್ಯೂಎಂಎ ಆದೇಶದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡು ದೆಹಲಿಯಲ್ಲಿ ACS ಗೌರವ್ ಗುಪ್ತಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವತಃ ಗೌರವ್ ಗುಪ್ತಾ ಇವತ್ತು ಈ ಸಭೆಯಲ್ಲಿ ಭಾಗಿಯಾಗಿದ್ರು ಕೂಡ ಸಿಡಬ್ಲ್ಯೂಆರ್ಸಿ ಶಿಫಾರಸು ಪಾಲಿಸುವಂತೆ ಸಿಡಬ್ಲ್ಯೂಎಂಎ ಆದೇಶವನ್ನ ಕೊಟ್ಟಿದೆ. 15 ದಿನ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸೂಚಿಸಿದೆ. ಸಿಡಬ್ಲ್ಯೂಎಂಎ ಮುಂದೆ ನಾವು ಸಮರ್ಥ ವಾದವನ್ನ ಮಾಡಿದ್ದೆವು ಅಂತ ಕೂಡ ಗೌರವ್ ಗುಪ್ತಾ ಹೇಳ್ತಿದ್ದಾರೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸಭೆ ಈಗ ತಾನೇ ಮುಗಿದಿದೆ. ಈ ಸಭೆಯಲ್ಲಿ ಇರ್ತಕ್ಕಂಥ ವಿಷಯವನ್ನು ಹೇಳೋದಾದರೆ ಕಾವೇರಿ ವಾಟರ್ ರೆಗ್ಯುಲೇಷನ್ ಅದರ ಬಗ್ಗೆ ಶೀಘ್ರವೇ ತಮಗೆ ಮಾಹಿತಿಯನ್ನು ಕೊಡ್ತಾರೆ. ಸರ್, ಈಗ ತಮಿಳುನಾಡು ಆಲ್ರೆಡಿ ಪಿಟಿಷನ್ ಫೈಲ್ ಮಾಡಿದೆ, ಗುರುವಾರದ ಹೇರಿಂಗ್ ಬರುತ್ತೆ. ಅಷ್ಟರೊಳಗಡೆ ಕರ್ನಾಟಕನೂ ಫೈಲ್ ಮಾಡಿ ಹೇರಿಂಗಿಗೆ ರಿಕ್ವೆಸ್ಟ್ ಮಾಡ್ಬೋದಾ? ಅಲ್ಲ, ಖಂಡಿತ. ನಮಗೆ ಬಂದ ಮಾಹಿತಿ ಪ್ರಕಾರ 13ನೇ ತಾರೀಕಿಗೆ ಕಾವೇರಿ ವಿಷಯಗಳ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಹಿಯರಿಂಗ್ ಮಾಡಲಾಗುವುದು ಅಂತ ಹೇಳಿ ನಮಗೆ ತಿಳಿಸಲಾಗಿದೆ. ಅದೇ ಸಮಯದಲ್ಲಿ ಬಹುಶಃ ಇವತ್ತಿನ ಏನು ನಿರ್ಧಾರ ಆಗಿದೆ ಅದರ ಬಗ್ಗೆ ನಮ್ಮ ಅಪೀಲ್ ಮೇಲ್ಮನವಿ ಏನಾದರೂ ಇದ್ದರೆ ಆ ಮೇಲ್ಮನವಿಯನ್ನು ಕೂಡ ಪರಿಗಣನೆ ಮಾಡ್ತಕ್ಕಂಥದ್ದು ಅದೇ ಸನ್ನಿವೇಶದಲ್ಲಿ ಆಗುತ್ತೆ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಈಗ ಈ ಸಿಚುವೇಶನ್ ಏನಾಗಿದೆ, ಇದು ಬಹಳ ಡೈನಮಿಕ್ ಸಿಚುವೇಶನ್ ಇದೆ. ಹೋದ ಸಮಯದಲ್ಲಿ ಆಗಿರ್ತಕ್ಕಂಥ ಆದೇಶ ಏನಿತ್ತು, ಮೇಲ್ನೋಟಕ್ಕೆ ನಮಗೆ ಅನ್ಯಾಯ ಆಗಿದೆ ಅಂತ ನಾವು ಹೇಳಿದಾದರೂ ಕೂಡ ತದನಂತರ ಕಬಿನಿನಲ್ಲಿ ಹೆಚ್ಚಿನ ಮಳೆ ಆದವಾಗ ನಾವು ಅದನ್ನು ನಿಭಾಯಿಸಲಿಕ್ಕೆ ನಮಗೆ ಸಾಧ್ಯವಾಯಿತು. ಮುಂಬರುವ ದಿನಗಳಲ್ಲಿ ಕೂಡ ಯಾವ ರೀತಿಯಲ್ಲಿ ಅದನ್ನು ನಿಭಾಯಿಸಲಿಕ್ಕೆ ಆಗುತ್ತೆ, ಈ ಕ್ಷಣದಲ್ಲಿ ನಮಗೆ ಖಂಡಿತ ಅದರ ಬಗ್ಗೆ ಕಷ್ಟ ಸಾಧ್ಯ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಸರ್, ಲಾಸ್ಟ್ ಟೈಮ್ ಸಿಡಬ್ಲ್ಯೂಎಂಎ ಹೇಳಿತ್ತು 4.5 TMC ಬಿಡಿ ಅಂತ. ನಾವು ಅದನ್ನ 7.5 ಬಿಟ್ಟಿದ್ದೇವೆ, 7.5 ಆಗಿ ಕೂಡ ಬಿಟ್ಟಿದ್ದೇವೆ. ಅದನ್ನ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಲಾಗಿದೆ. ಅದು ಗಮನಕ್ಕೆ ಈ ವಿಷಯ ಬಗ್ಗೆ ಬೇರೆ ಬೇರೆ ಆಯಾಮಗಳಿದೆ, ಬೇರೆ ಬೇರೆ ಡೈಮೆನ್ಷನ್ಸ್ ಟು ದ ಪ್ರಾಬ್ಲಮ್. ಅದನ್ನು ಎಲ್ಲವನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ ತದನಂತರ ಅದರ ಬಗ್ಗೆ ಏನು ಲೀಗಲ್ ರೆಮಿಡಿ ಇದೆ, ಕಾನೂನು ದೃಷ್ಟಿಯಿಂದ ನಾವು ಏನೇನೋ ಉಪಾಯಗಳನ್ನು ಮಾಡಬಹುದು ಅಥವಾ ಯಾವ ರೀತಿಯಲ್ಲಿ ನಾವು ನ್ಯಾಯವನ್ನು ಪಡೆಯಬಹುದು ರಾಜ್ಯಕ್ಕೆ, ಅದರ ಬಗ್ಗೆ ಖಂಡಿತ ಕ್ರಮವನ್ನು ಕೈಗೊಳ್ಳುತ್ತೇವೆ. That issue was not discussed. So what happened in the meeting? What's the direction today? The direction given by the Kaveri Water Management Authority is to reiterate the decision taken in the regulation committee. The regulation committee has decided to release 12,000 cusecs for a period of 15 days and to be realized at Belugunduru. So that ಈಗ ಮುಂದಿನ ಹೆಜ್ಜೆ ಏನು? ಮುಂದೆ ಸುಪ್ರೀಂ ಮೆಟ್ಟಿಲೇರೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರವನ್ನ ಪ್ರಶ್ನೆ ಮಾಡೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದ್ದು ಸಂಜೆ ವೇಳೆಗೆ ಅಂತಿಮ ತೀರ್ಮಾನ ಆಗುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ, ತಮಿಳುನಾಡು ಕಾವೇರಿ ನದಿ ನೀರು ನಿಗದಿಯಂತೆ ನಮಗೆ ಹರಿಸಿಲ್ಲ ಅಂತ ಹೇಳ್ಕೊಂಡು ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹೋಗಿದೆ. ಆ ಅರ್ಜಿ ವಿಚಾರಣೆ ನಾಡ್ದು 13ನೇ ತಾರೀಕು ಬರುತ್ತೆ. ಬಹುಶಃ ಈಗ ಸರ್ಕಾರ ಏನಾದರೂ ಮೇಲ್ಮನವಿಯನ್ನು ಸಲ್ಲಿಸಿದ್ರೆ ಅದರ ಅರ್ಜಿ ವಿಚಾರಣೆ ಕೂಡ ಇದರ ಜೊತೆಗೆ ಕ್ಲಬ್ ಮಾಡಿಕೊಂಡು 13ನೇ ತಾರೀಕೆ ಮಾಡ್ಬೋದಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ಸರ್ಕಾರಕ್ಕೆ ಬಹಳ ಸಮಯ ಇಲ್ಲ. ಇವತ್ತೆಷ್ಟು 11ನೇ ತಾರೀಕಿನ ಒಂದು ದಿನದೊಳಗಾಗಿ ನಿರ್ಧಾರ ಮಾಡಿಕೊಂಡು ಇವರು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರೋದಾದ್ರೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆ ಕ್ವಿಕ್ನೆಸ್ ಅಲ್ಲಿ ಹೇಗೆ ಸರ್ಕಾರ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನೋಡಬೇಕಿದೆ. ನಮಗೆ ಬಂದ ಮಾಹಿತಿ ಪ್ರಕಾರ 13ನೇ ತಾರೀಕಿಗೆ ಕಾವೇರಿ
ವಿಷಯಗಳ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಹಿಯರಿಂಗ್ ಮಾಡಲಾಗುವುದು ಅಂತ ಹೇಳಿ ನಮಗೆ ತಿಳಿಸಲಾಗಿದೆ. ಅದೇ ಸಮಯದಲ್ಲಿ ಬಹುಶಃ ಇವತ್ತಿನ ಏನು ನಿರ್ಧಾರ ಆಗಿದೆ ಅದರ ಬಗ್ಗೆ ನಮ್ಮ ಅಪೀಲ್ ಮೇಲ್ಮನವಿ ಏನಾದರೂ ಇದ್ದರೆ ಆ ಮೇಲ್ಮನವಿಯನ್ನು ಕೂಡ ಪರಿಗಣನೆ ಮಾಡ್ತಕ್ಕಂಥದ್ದು ಅದೇ ಸನ್ನಿವೇಶದಲ್ಲಿ ಆಗುತ್ತೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ನಮಗೆ ಬಂದ ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಹೌದು, ಈಗ ತಿಂಗಳ ಪ್ರಕಾರವಾಗಿ ಇಷ್ಟಿಷ್ಟು ನೀರು ಬೇಕು ಅನ್ನುವಂಥದ್ದು ನಿಯಮ ಇದೆ, ನೀರು ಬಿಡಬೇಕು ಕರ್ನಾಟಕ ಅಂತ ಹೇಳ್ಕೊಂಡು. ಬಟ್ ಅಷ್ಟು ನೀರು ಹರ್ಸಕ್ಕಾಗಿರಲಿಲ್ಲ. ಬಟ್ ಕಳೆದ ಆದೇಶ ಏನಿತ್ತಲ್ಲ, ಪ್ರತಿದಿನ 3,500 ಕ್ಯೂಸೆಕ್ ಬಿಡಬೇಕು ಅಂತ. ಹರೀಶ್, ನಾವೀಗ ಆಲ್ರೆಡಿ ಬಹಳ ಹೆಚ್ಚಿಗೆ ನೀರನ್ನ ಬಿಟ್ಬಿಟ್ಟಿದ್ದೀವಿ. ಸೊ ಆ ಲೆಕ್ಕವನ್ನ ನಮಗೆ ಹರಿಸಬೇಕು ಅನ್ನುವಂಥ ಸೂಚನೆ ಬಂದಿದ್ದಲ್ಲ, ಇದ್ರ ಲೆಕ್ಕದ ಜೊತೆಗೆ ಸೇರ್ಸೋಕೆ ಅವಕಾಶ ಇದೆಯಾ ಹರೀಶ್? ಜೊತೆಗೆ CWMA ಇಂದನೂ ಕೂಡ ಅನ್ಕೊಂಡಂತ ನಿರ್ಧಾರ ಅಥವಾ ಅನುಕೂಲ ಆಗ್ಬೋದಾ ಅಂತ ನಿರ್ಧಾರ ಬಂದಿಲ್ಲ. ಸೊ ವಾಟ್ ನೆಕ್ಸ್ಟ್ ಅಂತ ಹೇಳ್ಕೊಂಡು ಸುಪ್ರೀಂ ಮೆಟ್ಲು ಹತ್ತದಾದ್ರೆ ಸರ್ಕಾರಕ್ಕಿರುವಂತ ಆಯ್ಕೆಗಳು ಏನೇನು ಹರೀಶ್? ಮಲ್ತೇಶ್, CWRC ಕೊಟ್ಟಂತಹ ಶಿಫಾರಸ್ ಏನಿದೆ, ಇದೇ ಶಿಫಾರಸನ್ನು ಈಗ ಕೆಲವೇ ಕ್ಷಣಗಳ ಹಿಂದೆ CWMA ಎತ್ತಿ ಹಿಡಿದಿದೆ. ಅಂದರೆ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನು ಮುಂದಿನ 15 ದಿವಸಗಳ ಕಾಲ ಹರಿಸಬೇಕು ಅಂತ. 12,000 ಕ್ಯೂಸೆಕ್ ಅಂದರೆ ಸುಮ್ಮನೆ ತಮಾಷೆ ಅಲ್ಲ. 1 TMC ನೀರು, 1 TMC ನೀರು ಅಂದರೆ 22,000 ಎಕರೆಯಲ್ಲಿ 3 ಅಡಿ ನೀರು ನಿಂತರೆ 1 TMC ನೀರಾಗುತ್ತೆ. ಇಷ್ಟು ನೀರನ್ನು ಮುಂದಿನ 16 ದಿವಸಗಳಲ್ಲಿ ಹರಿಸಬೇಕು ಅನ್ನುವಂಥದ್ದು, ಅಂದರೆ ಸುಮಾರು 16 TMC ನೀರನ್ನು ಹರಿಸಬೇಕು ಅನ್ನುವಂಥ ಆದೇಶವನ್ನು ಈಗ CWMA ಎತ್ತಿ ಹಿಡಿದಿರುವಂಥದ್ದು. ಈಗ ಇದು ಕರ್ನಾಟಕಕ್ಕೆ ಈ ಆದೇಶ ದುರದೃಷ್ಟಕರ ಆದೇಶ, ಮತ್ತು ಇದು ಒಂದು ರೀತಿಯಲ್ಲಿ ಮರಣ ಶಾಸನ ಆದೇಶ. ಯಾಕಂತಂದರೆ ತಮಿಳುನಾಡು ಕೇಳ್ತಿರ್ತಕ್ಕಂಥದ್ದು ಕೃಷಿಗೆ ನೀರನ್ನು ಕೇಳ್ತಾ ಇದೆ. ಆದರೆ ಕರ್ನಾಟಕ ಇಲ್ಲಿ ವಾದ ಮಾಡ್ತಿರುವಂತಹದ್ದು ನಮಗೆ ಕುಡಿಯೋ ನೀರನ್ನು ನಾವು ಉಳಿಸ್ಕೊಳ್ಬೇಕು ಮುಂದಿನ ಜೂನ್ವರೆಗೆ ಅನ್ನುವಂಥದ್ದು. ಯಾಕಂದರೆ ಮಾನ್ಸೂನ್ ದುರ್ಬಲ ಆಗಿರುವಂತಹದ್ದು, 47% ಮಳೆ ಕಡಿಮೆ ಆಗಿದೆ ಕರ್ನಾಟಕದಲ್ಲಿ. ಇಂತಹ 47% ಮಳೆ ಕೊರತೆ ಎದುರಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೀರು ಬಿಡಿ ಅಂತಂದರೆ ಹೇಗೆ ಸಾಧ್ಯ ಅನ್ನುವಂಥದ್ದು. ಸಂಕಷ್ಟ ಸೂತ್ರದ ಅನ್ವಯವಾದರೂ ಕೂಡ ನೀರನ್ನು ಅಷ್ಟನ್ನು ಹರಿಸಲಿಕ್ಕೆ 16 TMCಯನ್ನು ಮುಂದಿನ 15 ದಿವಸಗಳಲ್ಲಿ ಹರಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಕಬಿನೆಯಲ್ಲಿ ಇರ್ತಕ್ಕಂತಹ ಒಳಹರಿವು ಕೇವಲ 9,000 ಕ್ಯೂಸೆಕ್ನಷ್ಟು ಒಳಹರಿವಿದೆ. ಈಗ ಒಳಹರಿವು ಎಷ್ಟಿದೆ ಅಷ್ಟನ್ನೇ ಬಿಡ್ಬೋದು. ಆದರೆ ಮುಂದಿನ 15 ದಿವಸಗಳ ಕಾಲ ಇದೇ ಮಳೆ ಇರುತ್ತಾ ಅನ್ನುವಂತಹದ್ದು. ಈಗಾಗಲೇ ಮಾನ್ಸೂನ್ ದುರ್ಬಲಗೊಂಡಿದೆ, ಮಲೆನಾಡಲ್ಲೂ ಕೂಡ ಮಳೆ ಆಗ್ತಿಲ್ಲ. ಮುಖ್ಯವಾಗಿ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಬರುವಂಥ ಕೇರಳ ಪ್ರದೇಶದಲ್ಲೂ ಕೂಡ ಮಳೆ ಆಗ್ತಿಲ್ಲ. ಕೇರಳ ಪ್ರದೇಶದಲ್ಲಿ ಮಳೆ ನಿಂತಿದೆ ಅಂತಂದರೆ ಕಬಿನಿಗೆ ನೀರು ಹರಿದು ಬರೋದಿಲ್ಲ. ಮುಂದಿನ 15 ದಿವಸಗಳ ಕಾಲ 16 TMCಯನ್ನು ಕರ್ನಾಟಕ ಏನಾದ್ರು ಹರಿಸಿದೆ ಆದಲ್ಲಿ KRS ಕಬಿನಿ 2 ಜಲಾಶಯಗಳು ಕೂಡ ಬರಿದಾಗ್ತವೆ. ಡೆಡ್ ಸ್ಟೋರೇಜ್ ಹಂತಕ್ಕೆ ಜಲಾಶಯ ತಲುಪೋದ್ರೂ ಕೂಡ ಅಚ್ಚರಿ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮುಂದಿನ ಜೂನ್ವರೆಗೂ ಕೂಡ ನೀರನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿರುವಂತಹದ್ದು. ಇದೇ ವಾದವನ್ನು ಕರ್ನಾಟಕ ಅಧಿಕಾರಿಗಳು, ಪ್ರತಿನಿಧಿಗಳು ಇವತ್ತಿನ ಸಭೆಯಲ್ಲಿ ಮಂಡಿಸಿದ್ದಾರೆ. ಆದರೆ ಮುಂದೆ ಮಳೆ ಬರುತ್ತೆ ಅನ್ನುವಂಥ ಆಶಾವಾದದೊಂದಿಗೆ ಈ ಒಂದು ಆದೇಶವನ್ನು ಮಾಡಿರುವಂತಹದ್ದು. ಇದನ್ನು ಸಹಜವಾಗಿ ಕರ್ನಾಟಕ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ ಈ ಆದೇಶವನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು CWRC ಸಭೆಯಲ್ಲಿ ಹೇಳಿದೆ. ಮತ್ತು CWMA ಸಭೆಯಲ್ಲೂ ಕೂಡ ಕರ್ನಾಟಕದ ಅಧಿಕಾರಿಗಳು ಈ ಒಂದು ಆದೇಶವನ್ನು ಪ್ರಶ್ನೆ ಮಾಡಿದ್ದಾರೆ, ಅಸಮಾಧಾನವನ್ನು ನೇರವಾಗಿ ಹೊರಹಾಕಿದ್ದಾರೆ. ಈಗ CWMA ಕೊಟ್ಟಿರ್ತಕ್ಕಂಥ ಆದೇಶವನ್ನು ಪ್ರಶ್ನೆ ಮಾಡಲಿಕ್ಕೆ ಇರುವಂತಹ ಒಂದೇ ಮಾರ್ಗ ಅಂತಂದರೆ ಅದು ಸುಪ್ರೀಂ ಕೋರ್ಟ್ಗೆ ಹೋಗುವಂತಹದ್ದು. ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ಈಗ ಪ್ರಶ್ನೆ ಮಾಡುವಂಥ ಅವಕಾಶ ಈಗ ರಾಜ್ಯ ಸರ್ಕಾರಕ್ಕಿದೆ. ಈಗಾಗಲೇ ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿರುವಂತಹದ್ದು. ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸಲ್ಲಿಸಿರ್ತಕ್ಕಂಥ ಅರ್ಜಿ ವಿಚಾರಣೆಗೆ ಬಾಕಿ ಇದೆ. 13ನೇ ತಾರೀಕು ವಿಚಾರಣೆಗೆ ಬರುತ್ತೆ. ಅದಕ್ಕೂ ಮುಂಚೆ ಈಗ ಕರ್ನಾಟಕವು ಕೂಡ ನಾವು ನೀರು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಅರ್ಜಿಯನ್ನು ಸಲ್ಲಿಸಿದೆ ಆದಲ್ಲಿ ಆಗ ಸುಪ್ರೀಂ ಕೋರ್ಟ್ ಪರಿಶೀಲನೆಯನ್ನು ಮಾಡುತ್ತೆ, ವಾದ ಪ್ರತಿವಾದವನ್ನು ಆಲಿಸುತ್ತೆ. ಕರ್ನಾಟಕ ಹೇಳ್ತಿರೋದ್ರಲ್ಲಿ ಸತ್ಯಾಂಶ ಏನಿದೆ ಅನ್ನುವಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ವಾಸ್ತವಾಂಶವನ್ನು ಮನವರಿಕೆ ಮಾಡಿಕೊಳ್ಳುವಂತಹ ಅವಕಾಶ ಕೂಡ ಕರ್ನಾಟಕಕ್ಕೆ ಸಿಗುತ್ತೆ. ಯಾಕಂತಂದರೆ ಕರ್ನಾಟಕಕ್ಕೆ ಇನ್ನು ಮುಂದೆ ಯಾವುದೇ ರೀತಿಯಂಥ ಮಳೆ ಇಲ್ಲ. ಅಂದರೆ ಜಲಾಶಯಗಳಿಗೆ ನೀರನ್ನು ತರುವಂತಹ ಯಾವುದೇ ಮಳೆ ಕೂಡ ಈಗ ಸದ್ಯಕ್ಕೆ ಇಲ್ಲ. ನಾವು ಅಂಥ ಮಳೆಯನ್ನು ನೋಡಬೇಕು ಅಂತಂದರೆ ಮುಂದಿನ ಜೂನ್, ಮುಂದಿನ ಮಾನ್ಸೂನ್ಗೆ ನಾವು ಕಾಯಬೇಕಾಗುತ್ತೆ. ಅಲ್ಲಿಯವರೆಗೂ ಕೂಡ ನಮ್ಮ ಜಲಾಶಯಗಳಲ್ಲಿ ಇರ್ತಕ್ಕಂತಹ ನೀರನ್ನು ನಾವು ಉಳಿಸ್ಕೊಳ್ಬೇಕಾಗುತ್ತೆ. ಅದು ಏನಕ್ಕೆ? ಕೃಷಿಗಲ್ಲ, ಕುಡಿಯೋ ನೀರಿಗೆ ಉಳಿಸ್ಕೊಳ್ಬೇಕಾಗತ್ತೆ. ಬೆಂಗಳೂರು ಅಂತ ದೊಡ್ಡ ನಗರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಮೈಸೂರು, ಮಂಡ್ಯ ಅಂತ ನಗರಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕಾಗುತ್ತೆ. ಅದಷ್ಟೇ ಅಲ್ಲದೆ ದಕ್ಷಿಣ ಒಳನಾಡು ಆಗಿರ್ಬೋದು, ಇಂತಹ ಪ್ರದೇಶಗಳಲ್ಲಿ ಮಳೆ ಬಂದಿಲ್ಲ. ಏನು ಬಯಲುಸೀಮೆಯಲ್ಲಿ ಮಳೆ ಬಂದಿಲ್ಲ. ಚಿತ್ರದುರ್ಗ ಆಗಿರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಈ ಹಾಸನ, ಈ ಜಿಲ್ಲೆಗಳಿಗೆ ಮಳೆಯೇ ಬಂದಿಲ್ಲ. ಇಲ್ಲೂ ಕೂಡ ಕುಡಿಯೋ ನೀರನ್ನು ಒದಗಿಸಬೇಕಾಗತ್ತೆ. ಇಲ್ಲಿ ಕುಡಿಯೋ ನೀರು ಜಾನುವಾರಿಗೆ ನೀರನ್ನು ಕೊಡಬೇಕು ಅಂತಂದರೆ ಇದೇ ಜಲಾಶಯಗಳ ನೀರನ್ನು ನಂಬ್ಕೊಳ್ಬೇಕಾಗುತ್ತೆ ಮುಂದಿನ ಜೂನ್ವರೆಗೆ. ಈಗ ಒಂದು
ವೇಳೆ 16 TMC ನೀರನ್ನ ಬಿಟ್ಟಿದೆ, ಅದರಲ್ಲಿ 2 ಜಲಾಶಯಗಳು ಕೂಡ ಬರಿದಾಗುವಂತ ಸಾಧ್ಯತೆ ಇದೆ. ಮತ್ತೆ ಸಾಕಾಗ್ಲಿಲ್ಲ ಅಂತಂದ್ರೆ ಹೇಮಾವತಿ ಗೇಟ್ ಅನ್ನು ಕೂಡ ಎತ್ತಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಹೀಗಾಗಿ ಕರ್ನಾಟಕ ಒಂದು ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿದೆ. ಸುಪ್ರೀಂ ಕೋರ್ಟ್ಗೆ ಈ ಒಂದು ಅರ್ಜಿಯನ್ನ ಮೇಲ್ಮನವಿಯನ್ನು ಸಲ್ಲಿಸಲೇಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಲಿಕ್ಕೆ ಚಿಂತನೆಯನ್ನ ಮಾಡಿದೆ. ಇನ್ನೇನು ಸಂಜೆಯ ವೇಳೆಗೆ ಮುಖ್ಯಮಂತ್ರಿಗಳ ಜೊತೆ ಅಧಿಕಾರಿಗಳು ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ನ್ಯಾಯ ಸಿಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಕರ್ನಾಟಕದ ಅಧಿಕಾರಿಗಳು ಆಶಾವಾದ ಆಗಿದ್ದಾರೆ. ಬಹುಮುಖ್ಯವಾಗಿ ತಮಿಳುನಾಡು ಕೇಳ್ತಾ ಇರತಕ್ಕಂಥದ್ದು, ಜೂನ್ ಜುಲೈನ ಕೋಟಾದಲ್ಲಿ ಅಂದ್ರೆ ಸಹಜವಾಗಿ ಮಳೆ ಬಂದರೆ, ವಾಡಿಕೆಯ ಮಳೆ ಬಂದರೆ 40 TMC ನೀರನ್ನು ತಮಿಳುನಾಡಿಗೆ ಬಿಡಬೇಕಾಗಿತ್ತು. ವಾಡಿಕೆಯ ಮಳೆ ಬಂದಿಲ್ಲ. ಅಂದರೆ ಜೂನ್ ಜುಲೈನಲ್ಲಿ ಶೇಕಡ ಬಿದ್ದಂತಹದ್ದು ಕೇವಲ 30% ಮಾತ್ರ ಮಳೆ ಬಿದ್ದಂಥದ್ದು. ಹೀಗಾಗಿ ತಮಿಳುನಾಡಿಗೆ 9 TMC ಅಷ್ಟು ನೀರು ಹರಿದಿತ್ತು. ಮತ್ತೆ CWRC ಕೊಟ್ಟಂತಹ ಕೊನೆಯ ಆದೇಶ ಏನಿದೆ ಅಂದರೆ 4.5 TMC ನೀರನ್ನ ಬಿಡಬೇಕು ಅಂತ, ಅದನ್ನ ಈಗಾಗಲೇ ಹೆಚ್ಚುವರಿ ನೀರು ಹರಿದಿರುವಂತಹದ್ದು. ಆ ಲೆಕ್ಕವನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಹೇಳ್ತಾರೆ. ಅಂದ್ರೆ ಹೆಚ್ಚು ಬಂದ ನೀರನ್ನ ಕರ್ನಾಟಕ ಏನು ಇಟ್ಕೊಳ್ಳೋಕ್ಕಾಗೋದಿಲ್ಲ, ಬಿಡಲೇಬೇಕಾಗುತ್ತೆ. ಹಾಗಾಗಿ ಕರ್ನಾಟಕ 3 TMC ನೀರನ್ನ ಹೆಚ್ಚುವರಿಯಾಗಿ ಬಿಟ್ಟಿದೆ. ಇನ್ನ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಕರ್ನಾಟಕವು ಕೂಡ ವಾದ ಮಾಡಲಿಕ್ಕೆ ಎಲ್ಲ ರೀತಿಯಂತ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಹರೀಶ್.